ಚಿರನಿದ್ರೆಗೆ ಜಾರಿದ ಪ್ರಚಂಡ ಕುಳ್ಳ. ಚಿತ್ರರಂಗದ ಮತ್ತೊಂದು ದೊಡ್ಡ ಮರ ಧರೆಗುರುಳಿದೆ. ಕನ್ನಡ ಚಿತ್ರರಂಗದ ಬೆಳವಣಿಗೆಯಲ್ಲಿ ಚಿತ್ರ ನಿರ್ಮಾಣದಲ್ಲಿ ಕಲಾವಿದರನ್ನ ಕೊಡುಗೆಯಾಗಿ ನೀಡೋದ್ರಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ದ್ವಾರಕೀಶ್ ತಮ್ಮ 81ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ತೀರಿಕೊಂಡಿದ್ದಾರೆ. ಕೆಲವು ವರ್ಷಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರೂ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರಾಗಿರಲಿಲ್ಲ. ಆಗಾಗ ಸಿನಿಮಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಮಾಧ್ಯಮಗಳಿಗೆ ಸಂದರ್ಶನಗಳನ್ನ ಕೊಡ್ತಾ ಈ ವಯಸ್ಸಲ್ಲೂ ಚಟುವಟಿಕೆಯಿಂದಾನೇ ಇದ್ರು. ಕೊನೆಗೂ ಆ ಕಾಲದಲ್ಲಿಗೆ ಸಿನಿಮಾ ನಿರ್ಮಾಣದಲ್ಲಿ ಸಾಹಸ ಹಾಗೂ ದಾಖಲೆಗಳನ್ನ ಬರೆದ ದ್ವಾರಕೀಶ್ ಈ ಲೋಕದಿಂದ ದೈಹಿಕವಾಗಿ ನಿರ್ಗಮಿಸಿದ್ದಾರೆ. ಕನ್ನಡ ಚಿತ್ರರಂಗದ ಒಂದು ವಿಶೇಷ ಅಧ್ಯಾಯ ಇದೀಗ ಕೊನೆಯಾಗಿದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪದವಿ ಪಡ್ಕೊಂಡು ವಾಹನಗಳ ಸ್ಪೇರ್ ಪಾರ್ಟ್ಸ್ ವ್ಯಾಪಾರ ಮಾಡ್ತಿದ್ದ ಯುವಕ ಚಿತ್ರರಂಗಕ್ಕೆ ಬಂದು ಮಾಡಿದ ಸಾಧನೆ ಮಾತ್ರ ದೊಡ್ಡದು. ಅವರ ಬದುಕು ಚಿತ್ರ ನಿರ್ಮಾಣಗಳನ್ನ ಗಮನಿಸಿದ್ರೆ ಬಹುಶಃ ಮುಂದೆಯೂ ಮತ್ತೊಬ್ಬ ವ್ಯಕ್ತಿ ಅಂತಹ ಸಾಹಸ ಹಾಗೂ ಸಾಧನೆ ಮಾಡುವುದು ಸಾಧ್ಯವೇ ಇಲ್ಲ. ದ್ವಾರಕೀಶ್ ಅವರ ಹತ್ತಿರದ ಸಂಬಂಧಿ ಹುಣಸೂರು ಕೃಷ್ಣಮೂರ್ತಿಯವರು ಅದಾಗಲೇ ಚಿತ್ರರಂಗದಲ್ಲಿ ದೊಡ್ಡ ಹೆಸರನ್ನ ಮಾಡಿದ್ರಿಂದ ಸಿನಿಮಾ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡೋದಕ್ಕೆ ಇವರಿಗೆ ಕಷ್ಟವೇನೂ ಆಗಿರಲಿಲ್ಲ. ಆದರೆ ಆನಂತರ ತನ್ನದೇ ಸಾಧನೆಯ ಹಾದಿಯಲ್ಲಿ ಮೆರೆದ ದ್ವಾರಕೀಶ್ ಸೋಲು ಗೆಲುವು ಏರಿಳಿತ ಲಾಭ ನಷ್ಟ ಆಪಾದನೆ ಆರೋಪ ವಿವಾದ ಎಲ್ಲವನ್ನೂ ಕಂಡಿದ್ದಾರೆ. ರಾಜ್ಕುಮಾರ್ ಅವರ ಮೇಯರ್ ಮುತ್ತಣ್ಣ ಅನ್ನೋ ಯಶಸ್ವಿ ಚಿತ್ರ ನಿರ್ಮಾಣ ಮಾಡುವುದರ ಮೂಲಕ ದ್ವಾರಕೀಶ್ ಕನ್ನಡ ಚಿತ್ರರಂಗಕ್ಕೆ ನಿರ್ಮಾಪಕರಾಗಿ ಭರ್ಜರಿಯಾಗಿಯೇ ಎಂಟ್ರಿ ಕೊಟ್ಟಿದ್ರು. ಜೊತೆಗೆ ನರಸಿಂಹರಾಜು ಹಾಗೂ ಬಾಲಕೃಷ್ಣರ ಸಾಲಿನಲ್ಲಿ ನಿಂತು ಹಾಸ್ಯ ನಟರಾಗಿಯೂ ದೊಡ್ಡ ಯಶಸ್ಸನ್ನ ಗಳಿಸುತ್ತಾರೆ. ದೊಡ್ಡ ಸ್ಟಾರ್ ನಟರ ಜೊತೆಗೆ ಕಾಮಿಡಿ ಪಾತ್ರದಲ್ಲಿ ನಟಿಸೋದಲ್ಲದೆ ಹಾಸ್ಯ ಪಾತ್ರವನ್ನೇ ಇಟ್ಕೊಂಡು ನಾಯಕ ಪಾತ್ರ ಮಾಡಿಯೂ ಸಕ್ಸಸ್ ಕಾಣ್ತಾರೆ. ಇಷ್ಟೇ ಅಲ್ಲ, ನೀವರೆದ ಕಾದಂಬರಿ ಚಿತ್ರದ ಮೂಲಕ ನಿರ್ದೇಶಕರಾಗಿಯೂ ಚಿತ್ರರಂಗದಲ್ಲಿ ತನ್ನ ಛಾಪನ್ನ ಮೂಡಿಸುತ್ತಾರೆ. ಇವತ್ತು ಕನ್ನಡ ಚಿತ್ರರಂಗ ಎಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ ಅಂದ್ರೆ ಆ ದಿನಗಳಲ್ಲಿಯೇ ದ್ವಾರಕೀಶ್ ಅವರು ಹಾಕಿದ ಬುನಾದಿಯೂ ಕಾರಣ. ಆ ಕಾಲದಲ್ಲಿಯೇ ಮೊದಲ ಬಾರಿಗೆ ವಿದೇಶದಲ್ಲಿ ಚಿತ್ರೀಕರಣ ಮಾಡೋ ಸಾಹಸ ಮಾಡಿದ ದ್ವಾರಕೀಶ್ ಸಿಂಗಾಪುರದಲ್ಲಿ ರಾಜ ಕುಳ್ಳ ಚಿತ್ರದ ಮೂಲಕ ಮತ್ತೊಂದು ಹಂತಕ್ಕೆ ತಲುಪಿದ್ರು. ಅಂದಿನ ಕಾಲದಲ್ಲಿ ಆಫ್ರಿಕಾ ದೇಶದಲ್ಲಿ ಇಡೀ ಚಿತ್ರವನ್ನ ಚಿತ್ರೀಕರಣ ಮಾಡಿದ್ದು ಕಲ್ಪನೆಗೂ ಮೀರಿದ ಸಂಗತಿಯಾಗಿತ್ತು. ಹಿಂದಿಯ ಪ್ರಸಿದ್ಧ ಗಾಯಕ ಕಿಶೋರ್ ಕುಮಾರ್ ಅವರಿಂದ ಕನ್ನಡದಲ್ಲಿ ಹಾಡಿಸಿದ್ದು, ಆಗಿನ ಕಾಲದಲ್ಲಿಯೇ ಲಂಡನ್ನಲ್ಲಿ ಹಾಡನ್ನ ರೆಕಾರ್ಡ್ ಮಾಡಿಸಿದ್ದು, ಮೇಲಿಂದ ಮೇಲೆ ಕನ್ನಡವಷ್ಟೇ ಅಲ್ಲದೆ ಬೇರೆ ಭಾಷೆಗಳಲ್ಲೂ ಚಿತ್ರ ನಿರ್ಮಾಣ ಮಾಡಿದ್ದು ನಿಜಕ್ಕೂ ಸಣ್ಣ ಸಾಧನೆಯಿಲ್ಲ. ಒಂದು ಹಂತದಲ್ಲಿ ಯಶಸ್ಸಿನ ಶಿಖರ ಏರಿದ್ದ ದ್ವಾರಕೀಶ್ ನಂತರ ಏಳು ಬೇಳುಗಳನ್ನು ಕಾಣ್ತಾರೆ. ಕೆಲವರ ಜೊತೆಗಿನ ಅವರ ಸಂಬಂಧಗಳಲ್ಲಿಯೂ ಸಾಮರಸ್ಯ ಇರಲಿಲ್ಲ. ವಿಷ್ಣುವರ್ಧನ್ ಚಿತ್ರಗಳನ್ನ ಹೆಚ್ಚಾಗಿ ಮಾಡಿದ ದ್ವಾರಕೀಶ್ ಅವರು ಒಂದ್ ಹಂತದಲ್ಲಿ ವಿಷ್ಣುವರ್ಧನ್ ಅವರ ಜೊತೆಗೂ ನಿಷ್ಠೂರವನ್ನ ಮಾಡಿಕೊಳ್ತಾರೆ. ಕೊನೆಗೆ ವಿಷ್ಣುವರ್ಧನ್ ಅವರ ಜೊತೆಗೆ ಹಳಸಿದ ಸಂಬಂಧವನ್ನ ಸರಿ ಮಾಡಿಕೊಳ್ಳೋ ಪ್ರಯತ್ನವಾಗಿ ಆಪ್ತಮಿತ್ರ ಅನ್ನೋ ಸಿನಿಮಾ ನಿರ್ಮಾಣ ಮಾಡಿದ ದ್ವಾರಕೀಶ್ ಕೊನೆಗೂ ಒಮ್ಮೆ ಸೋಲಿನ ಸುಳಿಯಿಂದ ಹೊರಗಡೆ ಬರ್ತಾರೆ. ದ್ವಾರಕೀಶ್ ಅವರು ಸಾಹಸದ ಜೊತೆಗೆ ಕೆಲವು ತಪ್ಪು ನಡೆ ದುಸ್ಸಾಹಸಗಳನ್ನೂ ಮಾಡಿದ್ದಾರೆ ಅನ್ನೋದು ಅಷ್ಟೇ ಸತ್ಯ. ಬಹುಶಃ ಅವರ ಕೆಲವು ಸೋಲಿಗೆ ಅಸಹಾಯತೆಗೆ ಇದು ಕೂಡ ಕಾರಣವಾಗಿರಬಹುದು. ಏನೇ ಇದ್ರೂ ದ್ವಾರಕೀಶ್ ಕನ್ನಡ ಚಿತ್ರರಂಗದ ಒಬ್ಬ ಅಪ್ರತಿಮ ಸಾಹಸಿಗ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಚಿತ್ರರಂಗದ ಕೆಲವೇ ಅಗ್ರಗಣ್ಯರ ಸಾಲಿನಲ್ಲಿ ನಿಲ್ಲೋ ಸಾಧಕ ಅನ್ನೋದನ್ನು ಅಲ್ಲಗಳೆಯೋದಕ್ಕೂ ಆಗೋದಿಲ್ಲ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋದಕ್ಕೆ ದ್ವಾರಕೀಶ್ ಅವರಿಗಿಂತ ಉತ್ತಮ ಉದಾಹರಣೆ ಬೇರೆ ಇಲ್ಲ. ಕೊನೆಗೆ ಆಪ್ತಮಿತ್ರ ಚಿತ್ರದ ಹೊರತಾಗಿ ಸೋಲುಗಳನ್ನೇ ಹೆಚ್ಚು ಕಂಡಿದ್ದ ದ್ವಾರಕೀಶ್ ಅವರು ಆರ್ಥಿಕ ಸಮಸ್ಯೆಗಳಿಂದಲೂ ಜರ್ಜರಿತರಾಗಿದ್ರು. ಈ ವಿಷಯದಲ್ಲಿ ಕೆಲವು ಗಲಾಟೆಗಳು ನಡೆದು ಒತ್ತಡಕ್ಕೂ ಒಳಗಾಗಿದ್ರು. ಅವರು ಮಾಡಿದ ಮನೆ ಆಸ್ತಿಗಳನ್ನು ಮಾರಾಟ ಮಾಡುವ ಪರಿಸ್ಥಿತಿ ಬಂದು ಮಾನಸಿಕವಾಗಿಯೂ ಕುಸಿತಕ್ಕೊಳಗಾಗಿದ್ರು. ಆದರೂ ತೀರಾ ಹತಾಶರಾಗದೆ ಅದೆಲ್ಲವನ್ನ ಮೆಟ್ಟಿ ನಿಂತು ಧೈರ್ಯವಾಗಿ ಎಲ್ಲವನ್ನ ಎದುರಿಸಿದ್ರು. ಒಳಗೆ ಏನೇ ಸಂಕಷ್ಟ ಇದ್ರೂ ಹೊರಗೆ ತೋರಿಸಿಕೊಳ್ಳದೆ ಮತ್ತೆ ಅದೇ ಸಾಹಸ ಮಾಡೋ ಮನಸ್ಥಿತಿಯನ್ನು ಹೊಂದಿದ್ರು. ಹಾಗಾಗಿ ದ್ವಾರಕೀಶ್ ಕನ್ನಡ ಚಿತ್ರರಂಗದ ಒಬ್ಬ ವಿಶೇಷ ಹಾಗೂ ವರ್ಣರಂಜಿತ ವ್ಯಕ್ತಿ. ಒಮ್ಮೆ ರಾಜಕೀಯದಲ್ಲಿಯೂ ಅದೃಷ್ಟ ಪರೀಕ್ಷೆಗೆ ಇಳಿದು ಕೂಡಲೇ ವಾಪಸ್ಸಾಗಿದ್ರು. ಒಟ್ಟಾರೆಯಾಗಿ ಒಬ್ಬ ಕಲಾವಿದ, ನಿರ್ದೇಶಕ, ನಿರ್ಮಾಪಕ ಇದೆಲ್ಲಕ್ಕಿಂತ ಹೆಚ್ಚಾಗಿ ಚಿತ್ರರಂಗದ ಒಬ್ಬ ಸಾಹಸಿ ಅನ್ನೋ ವಿಚಾರದಲ್ಲಿ ದ್ವಾರಕೀಶ್ ಎಲ್ಲರಿಗಿಂತ ಮೇಲೆ ನಿಲ್ತಾರೆ. ಇದೀಗ ವಯೋಸಹಜವಾಗಿ ಬದುಕಿಗೆ ವಿದಾಯ ಹೇಳಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ಹಾರೈಸೋಣ.